ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ನವೆಂಬರ್ ತಿಂಗಳ 27ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 6:55 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 10:09 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 12:22 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ಮಧ್ಯಾಹ್ನ 12:08 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:37 ಅಪರಾಹ್ನ 3:03 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:45 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:26 ಬೆಳಿಗ್ಗೆ 7:53 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:23 ಬೆಳಿಗ್ಗೆ 11:05 ಹಾಗೆ ಅಪರಾಹ್ನ 2:35 ಅಪರಾಹ್ನ 3:17 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:47 ಮಧ್ಯಾಹ್ನ 12:29 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:41 ಸಂಜೆ 5:21 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:23 ಸೂರ್ಯಾಸ್ತ ಸಂಜೆ 5:51. ಹಾಗೆ ಈ ದಿನ ಚಂದ್ರನ ಬಲ ಇರೋ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ಧರ್ಮಕ್ಕೆ, ನ್ಯಾಯಕ್ಕೆ, ದೈವಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಗುರು ಕಾರಕ. ಹಾಗಾಗಿನೇ ಈ ದಿನ ಯಾರು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ, ಯಾರಲ್ಲಿ ದೈವ ಭಕ್ತಿ ಇದೆ, ಯಾರಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತೀರಿ ಅಂಥವ್ರಿಗೆ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಇನ್ನು ಈ ಗುರುವನ್ನ ಭಾಗ್ಯೋದಯಕ್ಕೆ, ಪಾಂಡಿತ್ಯಕ್ಕೆ, ಹಾಗೆ ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ ಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಮನೆಯಲ್ಲಿ ಸಂತಾನ ಆಗಬೇಕು, ವ್ಯಾಪಾರ ವ್ಯವಹಾರಗಳು ಅತ್ಯುತ್ತಮವಾದಂತಹ ಪ್ರಗತಿದಾಯಕವಾದಂತಹ ಸ್ಥಿತಿಯಲ್ಲಿರಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ ಬೇಕು. ಹಾಗಾಗಿನೇ
ಈ ದಿನ ಬಹಳ ವಿಶೇಷವಾದಂತಹ ಸಂದರ್ಭದಲ್ಲಿ, ಅದರಲ್ಲೂ ಈ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 17 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 2 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಈ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಇನ್ನು ಈ ದಿನ ರಾತ್ರಿ 7 ಗಂಟೆ 55 ನಿಮಿಷದಿಂದ ರಾತ್ರಿ 8 ಗಂಟೆ 57 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನೇನಾದರೂ ಆರಂಭ ಮಾಡಿದರೆ ಅದು ನಿಧಾನವಾಗಿ ಫಲಿತಾಂಶವನ್ನು ತರುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಈ ಕೆಲಸ ಕಾರ್ಯಗಳ ಆರಂಭ ಕೂಡ ತಡ ಆಗುತ್ತೆ, ಫಲಿತಾಂಶ ಕೂಡ ಮತ್ತು ತಡ ಆಗುತ್ತೆ. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ದಿನ ಇರುವಂಥ ಶನಿ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 21 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 2 ನಿಮಿಷದವರೆಗೆ, ಹಾಗೆ ರಾತ್ರಿ 6 ಗಂಟೆ 52 ನಿಮಿಷದಿಂದ ರಾತ್ರಿ 7 ಗಂಟೆ 55 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಬುಧ ಹೋರ ಕೂಡ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಹಾಗಾಗಿ ವ್ಯಾಪಾರಿ ಸಂಬಂಧವಾದಂತಹ ಚಟುವಟಿಕೆಗಳಾಗಲಿ, ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ವಿಚಾರ ಆಗಲಿ ಆದಷ್ಟು ಎಚ್ಚರಿಕೆಯಿಂದ ಮಾಡಿ. ಹಾಗೆ ಈ ದಿನದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಗಣ್ಯರನ್ನ, ಹಿರಿಯರನ್ನ, ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ, ಹಾಗೆ ವ್ಯಾಪಾರಿ ಧರ್ಮವನ್ನ ಅನುಸರಣೆ ಮಾಡಬೇಕು, ಹಾಕಿರುವಂಥ ಬಂಡವಾಳಕ್ಕೆ ಒಳ್ಳೆಯ ಪ್ರತಿಫಲ ಬರಬೇಕು ಅನ್ನುವಂಥ ಇಚ್ಛಾಶಕ್ತಿ ಬಹಳ ಚೆನ್ನಾಗಿದೆ ನಿಮಗೆ. ಹಾಗಾಗಿನೇ ಈ ದಿನ ಬುಧ ಹೋರಾದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು, ಅಂದರೆ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಡಿ. ಸ್ವಲ್ಪ ತಟಸ್ಥರಾಗಿ ಉಳಿಯುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 7 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 52 ನಿಮಿಷದಿಂದ ಸಂಜೆ 5 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 5 ನಿಮಿಷದಿಂದ ರಾತ್ರಿ 1 ಗಂಟೆ 8 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನ ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ವ್ಯಾಪಾರಿ ಸಂಬಂಧವಾಗಿ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಬ್ಯಾಂಕಿಂಗ್ನಲ್ಲಿ ನಡೆಸುವಂಥ ವಿಚಾರಗಳು, ಅಗ್ರಿಮೆಂಟ್ ವಿಚಾರ, ಅದಕ್ಕೆ ಸಹಿ ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಈ ದಿನ ಇರುವಂಥ ರವಿ ಹೋರ ತುಂಬ ಪ್ರಶಸ್ತವಾಗಿದೆ. ಅದರಲ್ಲೂ ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಈ ದಿನ ನೀವು ಮುಂದುವರಿಸ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 12 ನಿಮಿಷದವರೆಗೆ, ಇನ್ನು ಅಪರಾಹ್ನ 2 ಗಂಟೆ 57 ನಿಮಿಷದಿಂದ ಅಪರಾಹ್ನ 3 ಗಂಟೆ 55 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆಯಿಂದ ರಾತ್ರಿ 11 ಗಂಟೆ 2 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗೇ ಇದೆ. ಹಾಗಾಗಿ ಈ ದಿನ ಶುಕ್ರ ಹೋರದಲ್ಲಿ ನಿಮ್ಮ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು. ಹಾಗೆ ಈ ನೆಗೋಷಿಯೇಷನ್ಸ್ಗಾಗಲಿ, ಇಂಟೀರಿಯರ್ ಡಿಸೈನರ್ಸ್ಗೆ, ರೇಷ್ಮೆ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದಂಥ ಸಮಯ. ಅಂದರೆ ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ನಿಮ್ಮ ಪ್ರಯತ್ನಗಳು ತುಂಬ ಯಶಸ್ಸನ್ನು ತರುತ್ತೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 55 ನಿಮಿಷದಿಂದ ಅಪರಾಹ್ನ 4 ಗಂಟೆ 32 ನಿಮಿಷದವರೆಗೆ, ಅಪರಾಹ್ನ 4 ಗಂಟೆ 52 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 2 ನಿಮಿಷದಿಂದ ರಾತ್ರಿ 12 ಗಂಟೆ 5 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿಕೊಳ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ, ಒಳ್ಳೆಯದಾಗತ್ತೆ.
ಇನ್ನು ಬಂಧುಗಳೇ, ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾರಿಗೆ ನಂಬಿಕೆ ಇದೆ ಅಂಥವ್ರು ಮಾತ್ರ ಈ ಕಾರ್ಯಕ್ರಮವನ್ನು ನೋಡ್ತಾರೆ. ಹಾಗೆ ನವಗ್ರಹಗಳ ಬಗ್ಗೆ ಆಗಲಿ, 27 ನಕ್ಷತ್ರಗಳ ಬಗ್ಗೆ ಆಗಲಿ ಅವರಿಗೆ ತುಂಬ ಕುತೂಹಲ ಇರುತ್ತೆ. ಯಾವ ಯಾವ ಸಂದರ್ಭಗಳಲ್ಲಿ ಯಾವ ಗ್ರಹಗಳಿಂದ ಯಾವ ರೀತಿಯ ಫಲಾಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿನೇ ಇಲ್ಲಿ ನಂಬಿಕೆ ಇದ್ದರೆ ಮಾತ್ರ ಜ್ಯೋತಿಷ್ಯ ಶಾಸ್ತ್ರದ ಸಾರ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಇದರಲ್ಲಿ ಹೇಳುವಂಥ ವಿಚಾರಗಳು ಕಾಡು ಹರಟೆಯ ಥರ ಕಾಣಿಸುತ್ತೆ ಅನ್ನುವಂಥ ವಿಚಾರ. ಇಲ್ಲಿ ಕೆಲವರಿಗೆ ಒಂದು ಜಿಜ್ಞಾಸೆ ಇದೆ. ನಾವು ಎಷ್ಟೋ ಪೂಜೆಗಳನ್ನು ಮಾಡಿದ್ದೀನಿ, ಎಷ್ಟೋ ಸಾಧನೆಯನ್ನು ಮಾಡಿದ್ದೀನಿ, ಆದರೆ ಏನೂ ಕೂಡ ಫಲ ಸಿಗ್ತಾ ಇಲ್ಲ. ಮಾಡಿರುವಂಥ ಪೂಜೆಗಳಾಗಲಿ ಪರಿಹಾರಗಳಾಗಲಿ ನಮ್ಮ ಸಮಸ್ಯೆಗಳನ್ನು ದುಃಖಗಳನ್ನು ನಿವಾರಣೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ದೂರನ್ನು ಪದೇ ಪದೇ ಹೇಳುವಂಥವರು ಇದ್ದಾರೆ. ಇವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆನೇ ಬೇಸರ. ಅದಕ್ಕಾಗಿಯೇ ಇವರು ಇಂಥ ಬೇಸರದ ಮಾತುಗಳನ್ನು ಆಡುವಂಥದ್ದು ಇದೆ. ಹಾಗೆ ಇಲ್ಲಿ ನಾವು ಮಾಡುವಂಥ ಪೂಜೆ, ಜಪ, ತಪ, ಹಾಗೆ ಪೂಜೆ ಪುನಸ್ಕಾರ ಇತ್ಯಾದಿಗಳು ನಮಗೆ ಶುಭವನ್ನು ತರಲಿ, ಒಳ್ಳೆಯದನ್ನು ತರಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಾವು ಅನುಭವಿಸುವಂಥ ಕಷ್ಟಗಳು, ನೋವುಗಳು ಇವೆಲ್ಲದರ ಹಿಂದಿನ ಜನ್ಮದಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿರುವಂಥ ಪಾಪಕರ್ಮದ ಫಲಗಳು, ಈಗ ಮಾಡ್ತಾ ಇರುವಂಥ ಪೂಜೆ, ಜಪ, ತಪ ಈ ಪಾಪ ಫಲಗಳನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನ ನಮಗೆ ಕೊಡುತ್ತೆ. ಹಾಗಾಗಿ ನಾವು ಇಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮಗೆ ಒಂದು ರೀತಿಯಲ್ಲಿ ರಕ್ಷಣಾತ್ಮಕವಾಗಿ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು ನಮ್ಮನ್ನು ರಕ್ಷಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಯಾವಾಗಲೂ ಕೂಡ ನಾವು ಭೌತಿಕವಾಗಿಯೇ ಫಲಗಳನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದಕ್ಕೂ ಹೊರತಾಗಿ ಅದಕ್ಕೂ ಮೀರಿದಂತಹ ಒಂದು ಫಲ ನಮಗೆ ನಮ್ಮ ಪೂಜೆಯಿಂದ, ಧಾರ್ಮಿಕ ನಂಬಿಕೆಯಿಂದ ಸಿಕ್ಕತ್ತೆ ಅನ್ನುವಂಥ ಆಲೋಚನೆ ಕೆಲವರದ್ದಾಗಿರುತ್ತೆ. ಹಾಗಾಗಿ ಎಷ್ಟೋ ಧಾರ್ಮಿಕ ಕ್ರಿಯೆಗಳನ್ನು ಮಾಡಿದ್ರೂ ಕೂಡ ಕೆಲವೊಮ್ಮೆ ಕೆಲವು ಫಲಿತಾಂಶಗಳು ತಕ್ಷಣವಾಗಿ ಸಿಕ್ಕದೇ ಇರ್ಬೋದು. ಅಂತಹ ಸಂದರ್ಭದಲ್ಲಿ ಪ್ರಯತ್ನಕ್ಕಿಂತ ನಾವು ಹಿಂದೆ ಮಾಡಿರುವಂಥ ಪ್ರಾರಬ್ಧ ಕರ್ಮಗಳೇನಿದೆ ಅದು ಬಲಿಷ್ಠವಾಗಿದೆ ಅಂತ ಹೇಳಿ ತಿಳ್ಕೊಳ್ಬೋದು. ಹಾಗಾಗಿ ಒಂದು ಸಮಸ್ಯೆಗೆ ನೀವು ಮಾಡಿರುವಂಥ ಪರಿಹಾರ ಒಳ್ಳೆಯ ಫಲವನ್ನು ತರಲಿಲ್ಲ ಅಂತ ಹೇಳಿದ್ರೆ ಮಾಡಿರುವಂಥ ಪಾಪಕರ್ಮಗಳ ಬಲ ಜಾಸ್ತಿ ಇದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಹಾಗೆ ನಮ್ಮ ಪರಿಹಾರ ಮಾಡುವಂಥ ಸಂದರ್ಭದಲ್ಲಿ ಚಿತ್ತಶುದ್ಧಿ ಇದ್ದಾಗ ಮಾತ್ರ ಪರಿಪೂರ್ಣತೆ ಸಿಕ್ಕತ್ತೆ. ಹಾಗಾಗಿನೇ ಯಾವ ಕರ್ಮ ಮನಸ್ಸನ್ನು ಶುದ್ಧೀಕರಿಸುತ್ತೋ ಅದೇ ಪುಣ್ಯ ಅಂತ ಹೇಳಿ ಕರಿಬಹುದು. ಇನ್ನು ವಿಶೇಷವಾಗಿ ನಮಗೆ ದುಃಖ ಆದಾಗ, ನೋವಾದಾಗ ಭೌತಿಕವಾಗಿ ಆಧ್ಯಾತ್ಮಿಕವಾಗಿ ಎರಡೂ ರೀತಿಯ ಪರಿಹಾರಗಳನ್ನು ನಾವು ಹುಡುಕುವಂಥ ಒಂದು ಪ್ರಯತ್ನ ಮಾಡ್ತೇವೆ ಇಲ್ಲಿ. ಹಾಗೆ ಈ ಜಪ, ತಪ, ಪೂಜೆ, ತಪಸ್ಸು, ದಾನ ಇವುಗಳನ್ನು ಮಾಡೋದ್ರಿಂದ ಯಾವ ಫಲಗಳು ಸಿಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಸಂಶಯ ಕೆಲವರಲ್ಲಿರುತ್ತೆ. ಆದರೆ ಈ ಪ್ರಯತ್ನಗಳೇನಿದೆ, ಈ ಧಾರ್ಮಿಕ ಕ್ರಿಯೆಗಳ ಫಲ ಸ್ವಲ್ಪ ತಡ ಆಗಬಹುದು, ಆದರೆ ವ್ಯರ್ಥ ಆಗಲ್ಲ. ಹಾಗಾಗಿ ನಾವು ಸಾವಧಾನದಿಂದ, ತಾಳ್ಮೆಯಿಂದ ಇಂಥ ಪರಿಹಾರಗಳನ್ನು ಮಾಡಿ ಆ ಸಮಸ್ಯೆಗಳ ನಿವಾರಣೆಗೆ ಪ್ರಯತ್ನ ಪಡಬೇಕಾಗತ್ತೆ. ಇಲ್ಲಿ ಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ. ಈ ಒಂದು ವೃಕ್ಷಕ್ಕಾಗ್ಲಿ ಅಥವಾ ಒಂದು ಸಸಿಗಾಗ್ಲಿ ಬಹಳ ಮೂಲವಾಗಿರುವಂಥದ್ದು ಬೀಜ. ಆ ಬೀಜ ಮಣ್ಣಿನ ಒಳಗೆ ಇರುತ್ತೆ, ಭೂಮಿಯ ಒಳಗೆ ಇರುತ್ತೆ. ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಹಾಗೇನೆ ನಮ್ಮ ಕರ್ಮಗಳು ಕೂಡ ಅದು ನಮ್ಮ ಕಣ್ಣಿಗೆ ಕಾಣಿಸದೇ ಇದ್ರೂ ಕೂಡ ಅದರ ಫಲಗಳು ನಮಗೆ ಸಿಕ್ಕತ್ತೆ. ಹಾಗೆ ಆ ಬೀಜ ಕಾಣಿಸದೇ ಇದ್ರೂ ಅದು ಸಸಿಯಾಗಿ ವೃಕ್ಷವಾಗಿ ಬೆಳೆದು ಫಲವನ್ನು ಹೇಗೆ ಕೊಡುತ್ತೋ ಅದೇ ರೀತಿಯಲ್ಲಿ ನಾವು ಮಾಡಿರುವಂತಹ ಪಾಪಗಳು, ಅದರಲ್ಲೂ ಹಿಂದಿನ ಪಾಪಗಳು, ಸಂಚಿತ ಕರ್ಮಗಳೇನಿದೆ ಇದು ಕಣ್ಣಿಗೆ ಕಾಣಿಸದೇ ಇದ್ರೂ ಅದು ಕೊಡುವಂತಹ ಫಲಗಳು ಮಾತ್ರ ನಾವು ಅನುಭವಿಸ್ತಾ ಇರ್ತೀವಿ. ಇದು ನಮ್ಮ ಅನುಭವಕ್ಕೆ ಬರುವಂಥ ವಿಚಾರ. ಹಾಗಾಗಿ ನಮ್ಮ ಸಮಸ್ಯೆಗಳ ನಿವಾರಣೆಗೆ ನಾವು ಮಾಡುವಂಥ ಪರಿಹಾರಗಳು ಒಂದೇ ದಿನದಲ್ಲಿ ಫಲವನ್ನು ಕೊಡಲ್ಲ. ಅದರದ್ದೇ ಆದಂಥ ಒಂದು ಕಾಲಮಿತಿ ಇರುತ್ತೆ. ಹಾಗಾಗಿ ನಾವು ತಾಳ್ಮೆಯಿಂದ ಪರಿಹಾರವನ್ನು ಮಾಡಿ ಕಾಯುವಂಥದ್ದು ಉತ್ತಮ. ಇಲ್ಲಿ ಈ ಜನ್ಮದ ಪ್ರಾರಬ್ಧ ಕರ್ಮಗಳನ್ನು 3 ಅಂಶಗಳಾಗಿ ವಿಭಾಗ ಮಾಡಬಹುದು. ಅದರಲ್ಲಿ ಮೊದಲನೇದು ಬೀಜಾಂಶ, ಎರಡನೇದು ವೃದ್ಧಾಂಶ, ಮೂರನೇದು ಭೋಗಾಂಶ ಅನ್ನುವಂಥ ಅರ್ಥದಲ್ಲಿ. ಹೀಗೆ ಈ ಮೊದಲನೇದಾಗಿ ಈ ಬೀಜಾಂಶ ಅಂದರೆ ಒಂದು ಸೀಡ್, ಅದು ಒಂದು ಬೀಜ. ಅದು ಭೂಮಿಯ ಒಳಗಿದ್ದುಕೊಂಡೇ ನಮ್ಮ ಕಣ್ಣಿಗೆ ಕಾಣದೆ ನಾವು ಮಾಡಿರುವಂಥ ಕರ್ಮಗಳಿಗೆ ಫಲವನ್ನು ಮುಂದೆ ಕೊಡುತ್ತದು. ಇಲ್ಲಿ ಧನಾತ್ಮಕವಾದಂಥ ಫಲ ಬಂದರೆ ನಮಗೆ ಸಂತೋಷ, ಆದರೆ ಋಣಾತ್ಮಕವಾದ ಫಲಗಳು ಬರ್ತಾ ಇದ್ರೆ ನಮಗೆ ಬೇಸರ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಈ ಬೀಜಾಂಶ ಅನ್ನುವಂಥದ್ದು ಆತ್ಮದ ವಿಚಾರವಾಗಿ ನಾವು ತಿಳ್ಕೊಳ್ಬಹುದು.
ಹಾಗೆ ಧಾರ್ಮಿಕ ಸಾಧನೆ ಮಾಡುವಂಥದ್ದು, ಚಿತ್ತ ಶುದ್ಧಿಯನ್ನು ಇಟ್ಟುಕೊಂಡು ಮಾಡುವಂತಹ ಕೆಲಸ ಕಾರ್ಯಗಳು, ಪೂಜೆ ಪುನಸ್ಕಾರಗಳು, ಇದರಿಂದ ಈ ಬೀಜಾಂಶದಿಂದ ಬರುವಂಥ ಪಾಪ ಫಲಗಳು ನಾಶವಾಗುತ್ತೆ. ಅಂದರೆ ಈ ಕರ್ಮದ ಮಲಿನತೆ ಅನ್ನುವಂಥದ್ದು ನಿವಾರಣೆ ಆಗುತ್ತೆ. ಹಾಗಾಗಿ ಈ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥ ಈ ಪಾಪ ಕರ್ಮಗಳಿಂದ ಬರುವಂಥ ಫಲಗಳೇನಿದೆ ಅದನ್ನು ನಮ್ಮ ಚಿತ್ತಶುದ್ಧಿಯಿಂದ, ಅಂದರೆ ಮನಸ್ಸನ್ನು ಏಕಾಗ್ರತೆಯಿಂದ ಭಗವಂತನ ಧ್ಯಾನ ಆರಾಧನೆ ಮಾಡೋದ್ರಿಂದ ಇದನ್ನು ಪರಿಹಾರ ಮಾಡಿಕೊಳ್ಬೋದು. ಇನ್ನೊಂದು ವೃದ್ಧಾಂಶ. ಇಲ್ಲಿ ವೃದ್ಧಿ ಅಂದರೆ ಗ್ರೋತ್ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ. ಹಾಗಾಗಿ ದುಃಖದ ತೀವ್ರತೆ ಕ್ರಮೇಣ ಹೆಚ್ಚುತ್ತಾ ಇರುತ್ತೆ ಕೆಲವರಿಗೆ. ಹಾಗಾಗಿ ದುಃಖ ಒಮ್ಮೆ ಬಂದು ಮರೆಯಾಗಲ್ಲ. ಅದನ್ನು ನಾವು ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಬಲವಾದಂತಹ ಪೂಜೆ ಪುನಸ್ಕಾರಗಳು ಬೇಕು. ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಅದಕ್ಕಾಗಿಯೇ ಜಪ ತಪ ಇತ್ಯಾದಿಗಳನ್ನು ಮಾಡಿ ಅನ್ನುವಂಥ ಸೂಚನೆಯನ್ನ ಹಿರಿಯರು ಕೊಟ್ಟಿರುವಂಥದ್ದು. ಹಾಗಾಗಿ ನಮಗೆ ಪ್ರತಿದಿನ ಬೆಳೆಯುವಂಥ, ಅಂದರೆ ವೃದ್ಧಿ ಆಗ್ತಾ ಇರುವಂಥ ದುಃಖದ ತೀವ್ರತೆಯನ್ನ ಈ ಜಪ ತಪ ನಿವಾರಣೆ ಮಾಡುತ್ತೆ. ಅದಕ್ಕಾಗಿಯೇ ಬೀಜಾಕ್ಷರ ಮಂತ್ರಗಳ ಜಪ ಮಾಡಿ, ನಿಮ್ಮ ಇಷ್ಟ ದೇವರ ಜಪ ಮಾಡಿ, ಅದರಲ್ಲೂ ಈ ಜಪಮಾಲೆಯನ್ನು ಹಿಡಿದೆ 108 ಸಲ ಜಪ ಮಾಡಿ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಮೂರನೆಯದು ಭೋಗಾಂಶ. ಭೋಗ ಅಂದರೆ ಎಕ್ಸ್ಪೀರಿಯನ್ಸ್ ಇದು. ಹಾಗಾಗಿ ಈ ಭೋಗಾಂಶವನ್ನ ಯಾರಿಂದಲೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಅನುಭವಿಸಿಯೇ ತೀರಬೇಕು. ಹಾಗಾಗಿ ನಾವು ಹಿಂದೆ ಮಾಡಿರುವಂತಹ ಕರ್ಮದ ಫಲಗಳನ್ನು ಈ ಜನ್ಮದಲ್ಲಿ ಅನುಭವಿಸಬೇಕು. ಇದಕ್ಕೆ ಯಾವುದೇ ರೀತಿಯ ಪರಿಹಾರ ಅನ್ನುವಂಥದ್ದು ಇರಲ್ಲ. ಅನುಭವಿಸಿದಾಗ ಅದು ದಿನಂಪ್ರತಿ ನಾಶವಾಗತ್ತೆ ಅನ್ನುವಂಥ ವಿಚಾರ ಇದೆ. ಅದಕ್ಕಾಗಿಯೇ ನಿರಂತರವಾಗಿ ದೇವತಾ ಆರಾಧನೆಯಿಂದ ಅದನ್ನು ತಡೆಯುವಂಥ ಶಕ್ತಿ ಇರುತ್ತೆ. ಹಾಗಾಗಿ ನಮ್ಮ ಮನಸ್ಸು ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚು ತೊಡಗಿಸ್ಕೊಂಡಾಗ, ಪ್ರತಿನಿತ್ಯ ದೇವರ ಧ್ಯಾನ ಮಾಡಿದಾಗ, ನಿಮ್ಮ ಕುಲದೇವರನ್ನ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಇಂತಹ ವಿಚಾರಗಳನ್ನು ಸಹಿಸುವಂಥ ಒಂದು ಶಕ್ತಿ ನಮಗೆ ಬರುತ್ತೆ. ಹಾಗಾಗಿ ಆ ಅನುಭವಗಳು ನಮಗೆ ಕಹಿಯಾಗಿದ್ರೂ ಕೂಡ ಅದನ್ನ ತಡೆಯುವಂತಹ ಒಂದು ಶಕ್ತಿ ಬರುತ್ತೆ. ಕೆಲವರಿಗೆ ನೋಡಿ ವಿಪರೀತವಾದಂತಹ ಕಷ್ಟಗಳಿರುತ್ತೆ, ಆದರೂ ಕೂಡ ಅದನ್ನ ಸಹಿಸ್ಕೊಳ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಯಾವುದೋ ಒಂದು ಶಕ್ತಿಯ ಮೇಲೆ, ಭಗವಂತನ ಮೇಲೆ ನಂಬಿಕೆ ಇರುತ್ತೆ. ಹಾಗಾಗಿ ಆ ನಂಬಿಕೆಯೇ ಜ್ಞಾನ. ಹಾಗಾಗಿ ಆ ಜ್ಞಾನದ ತೀವ್ರತೆ ಹೆಚ್ಚಾದಷ್ಟು ಕಷ್ಟಗಳನ್ನ ಸಹಿಸುವಂತಹ ಶಕ್ತಿ ಭಗವಂತ ಕೊಡ್ತಾನೆ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಬಂಧುಗಳೇ, ನಿಮ್ಮಲ್ಲಿ ಒಂದು ಜಿಜ್ಞಾಸೆ ಏನಂದ್ರೆ, ಪರಿಹಾರಗಳನ್ನು ಮಾಡಿಬಿಟ್ಟಿದ್ದೇವೆ, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೇವೆ, ಹೋಮ ಹವನಾದಿಗಳು ಮುಗಿದಿದೆ, ಆದರೂ ಕೂಡ ಈ ಕಷ್ಟ ಪರಿಹಾರ ಆಗ್ಲಿಲ್ವಲ್ಲ ಅನ್ನುವಂಥ ಒಂದು ಚಿಂತೆ ಮನಸ್ಸಿಗೆ ಬರಬಹುದು. ಆದರೆ ಈಗ ಹೇಳಿದಂತಹ ಈ 3 ಕಾರಣಗಳಿಂದಲೇ ಆ ಸಮಸ್ಯೆ, ಆ ದುಃಖ ನಿವಾರಣೆ ಆಗಬೇಕು ಅಂದರೆ ಅದಕ್ಕಾಗಿಯೇ ಒಂದು ಕಾಲಮಿತಿ ಅನ್ನುವಂಥದ್ದು ಇದೆ. ಹಾಗಾಗಿನೇ ನಾವು ಮಾಡುವಂತಹ ನಿರಂತರವಾದಂತಹ ಈ ಪರಿಹಾರದಿಂದ ಮಾತ್ರ ಈ ಸಮಸ್ಯೆ ನಿವಾರಣೆ ಆಗುತ್ತೆ. ಹಾಗೆ ಈ ಸಾಧುಗಳು, ಸಂತರು ಅವರು ಮಾಡಿರುವಂತಹ ಪಾಪನಾಶಕ್ಕೆ ಕೆಲವೊಂದು ಸಾಧನೆಗಳನ್ನು ಮಾಡ್ಕೊಳ್ತಾರೆ. ತ್ರಿಕರಣ ಶುದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸು, ಮಾತು ಮತ್ತೆ ದೇಹ, ಇದರಿಂದ ಸತ್ಕರ್ಮಗಳನ್ನು ಮಾಡಿದ್ರೆ ಮಾತ್ರ ಪಾಪ ಪರಿಹಾರ ಆಗತ್ತೆ ಅನ್ನುವಂಥ ವಿಚಾರ. ಹಾಗಾಗಿ ಇಲ್ಲಿ ಪಾಪಗಳು ಬರುವಂಥದ್ದು ಮಾತಿನಿಂದ ಬರುತ್ತೆ, ದೇಹದಿಂದ ಬರುತ್ತೆ, ಹಾಗೆ ಹಣದಿಂದ, ಧನದಿಂದ ಬರುವಂಥದ್ದು. ಹಾಗಾಗಿ ಇಲ್ಲಿ ಮಾತಿನಿಂದ ಬರುವಂತಹ ಪಾಪಗಳೇನಿದೆ ಅಂದರೆ ನಾವು ಕೆಟ್ಟದ್ದಾಗಿ ಮಾತಾಡಿರುವಂಥದ್ದು, ಕೆಟ್ಟ ಆಲೋಚನೆಗಳನ್ನು ಮಾಡಿರುವಂಥದ್ದು, ಇಂಥ ಪಾಪಗಳನ್ನು ನಿವಾರಣೆ ಮಾಡ್ಕೊಳ್ಬೇಕಿದ್ರೆ ನಮಗೆ ಸ್ತೋತ್ರ ಸಹಾಯಕವಾಗಿರುತ್ತೆ. ಹಾಗಾಗಿನೇ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು, ಸ್ತೋತ್ರಗಳನ್ನು, ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಾವು ಮಾತಿನ ಮೂಲಕ ಮಾಡಿರುವಂತಹ ಪಾಪ ನಿವಾರಣೆ ಆಗುತ್ತೆ. ಇನ್ನು ಮನಸ್ಸಿನಿಂದ ಮಾಡಿರುವಂತಹ ಪಾಪಗಳು, ಕೆಟ್ಟ ಆಲೋಚನೆಗಳಿರ್ಬೋದು, ಅಂಥ ಒಂದು ಮನಸ್ಸಿನ ಪಾಪವನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಅದು ಧ್ಯಾನದಿಂದ ಮಾತ್ರ ಸಾಧ್ಯ. ಹಾಗಾಗಿ ಮನಸ್ಸಿನ ಪಾಪವನ್ನು ನಿವಾರಣೆ ಮಾಡ್ಕೊಳ್ಬೇಕಿದ್ರೆ ನಾವು ಧ್ಯಾನವನ್ನು ಮಾಡಬೇಕು ಅನ್ನುವಂಥ ವಿಚಾರ. ಇನ್ನು ದೇಹದಿಂದ ಆಗಿರುವಂತಹ ಪಾಪಗಳು, ಈ ಭೌತಿಕ ಶರೀರದಿಂದ ಮಾಡಿರುವಂತಹ ಪಾಪಗಳೇನಿದೆ ಇದನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕ್ಷೇತ್ರ ದರ್ಶನ ಮಾಡಬೇಕು, ದೇವಾಲಯ ದರ್ಶನ ಮಾಡಬೇಕು, ತೀರ್ಥಯಾತ್ರೆಯನ್ನು ಮಾಡಬೇಕು, ಹಾಗೆ ಶೌಚಾಚರಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಪ್ರತಿನಿತ್ಯ ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು. ಅದಕ್ಕಾಗಿನೇ ದೇವಾಲಯಕ್ಕೆ, ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದು, ಅಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು, ಇದನ್ನ ಮಾಡೋದ್ರಿಂದ ದೇಹದಿಂದ ಮಾಡಿರುವಂತಹ ಪಾಪವನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
ಹಾಗಾಗಿನೇ ನಮ್ಮ ಹಿರಿಯರು ಮಾಡಿರುವಂಥ ಈ ಧಾರ್ಮಿಕ ಆಚರಣೆಗಳಿರ್ಬೋದು, ನಾವು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ಕೆಲವು ನಿರ್ದಿಷ್ಟವಾದಂತಹ ತಿಂಗಳುಗಳಿದೆ. ಆ ದಿನದಂದೇ ಸ್ನಾನ ಮಾಡಿದ್ರೆ ಅದರಲ್ಲಿ ಇರುವಂತಹ ಈ ಪವಿತ್ರ ಲಹರಿಗಳಿಂದ ನಾವು ಮಾಡಿರುವಂತಹ ಪಾಪ ನಿವಾರಣೆ ಆಗುತ್ತೆ. ಹಾಗೆ ತೀರ್ಥಯಾತ್ರೆ ಮಾಡುವಂತಹ ಸಂದರ್ಭ, ದೇವಾಲಯ ದರ್ಶನ ಮಾಡುವಂಥದ್ದು, ಹಾಗೆ ಈ ಗರ್ಭಗೃಹವನ್ನ ಪ್ರದಕ್ಷಿಣೆ ಮಾಡುವಂಥದ್ದು, ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡುವಂಥದ್ದು, ಇವೆಲ್ಲವೂ ಕೂಡ ನಾವು ಮಾಡಿರುವಂತಹ ಪಾಪಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ, ಜೊತೆಗೆ ನಮ್ಮನ್ನ ಶುದ್ಧೀಕರಣಗೊಳಿಸಲಿಕ್ಕೆ ಮಾಡುವಂತಹ ಒಂದು ಪವಿತ್ರ ಕ್ರಿಯೆಗಳು ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ನೀವೇ ಈಗ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಈ ತ್ರಿಕರಣ ಶುದ್ಧಿಗಾಗಿ ನೀವು ಮಾಡ್ತಾ ಇರುವಂತಹ ಕ್ರಿಯೆಗಳು ಯಾವ್ಯಾವ್ದಿದೆ, ಆದರೂ ಎಷ್ಟರ ಮಟ್ಟಿಗೆ ನಿಮಗೆ ಫಲವನ್ನು ತರ್ತಾ ಇದೆ, ನಿಮ್ಮ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅದರಲ್ಲಿ, ಇದರ ಆಧಾರದಲ್ಲಿ ನೀವು ಮಾಡುವಂತಹ ಈ ಪರಿಹಾರಗಳಿಂದ ನಿಮಗೆ ಫಲ ಲಭ್ಯವಾಗುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿ ಈಗ ಆಗಿರುವಂತಹ ಲೋಪದೋಷಗಳನ್ನ ಮತ್ತೆ ಸರಿಪಡಿಸಿಕೊಂಡು ಮುಂದುವರಿಯುವಂತಹ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಚೆನ್ನಾಗಿರೋದ್ರಿಂದ ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸಿದೆ. ಹಾಗೆ ಈ ದಿನ ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂತಹ ಒಂದು ಇಚ್ಛಾಶಕ್ತಿ ಚೆನ್ನಾಗಿದೆ. ಆದರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅತಿಯಾಗಿ ಆಲೋಚನೆ ಮಾಡುವಂಥದ್ದನ್ನು ನಿಲ್ಲಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮ ಹೆಚ್ಚಾಗುತ್ತೆ, ಅಧಿಕವಾದಂತಹ ಒಂದು ಒತ್ತಡ ಬರಬಹುದು. ಹಾಗೆ ಹೆಚ್ಚುವರಿಯಾದಂತಹ ಕೆಲಸ ಕಾರ್ಯಗಳು ಕೂಡ ನಿಮ್ಮ ಹೆಗಲಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ, ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಹೊಂದಾಣಿಕೆಯಿಂದ ನಿಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಪ್ರಮುಖ ವ್ಯವಹಾರಗಳಲ್ಲಿ ಆತುರದ ನಿರ್ಧಾರವನ್ನು ಕೈಗೊಳ್ಳುವಂಥದ್ರಿಂದ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಭದ್ರವಾದಂತಹ ಶಾಶ್ವತವಾದಂತಹ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ. ಆದರೆ ಈ ದಿನದ ದೂರದ ಪ್ರಯಾಣ ಏನಿದೆ ಅದು ಅಷ್ಟೊಂದು ನಿಮಗೆ ಸಾರ್ಥಕವನ್ನು ತರಲ್ಲ. ಹಾಗಾಗಿ ಬೆಳಗಿನ ಅವಧಿಯನ್ನು ಹೊರತುಪಡಿಸಿದ್ರೆ ನಿಮ್ಮ ಈ ದಿನದ ಮಧ್ಯಾಹ್ನದ ಪ್ರಯಾಣ ಏನಿದೆ ಅದು ನಿಮಗೆ ಸ್ವಲ್ಪ ನಷ್ಟವನ್ನು ತರುವಂಥ ಸಾಧ್ಯತೆ ಇದೆ. ಇನ್ನು ಯಾವುದೇ ಒಂದು ಮಧ್ಯಸ್ಥಿಕೆಯ ವಿಚಾರ ಬಂದರೆ ಅಲ್ಲಿ ಒಂದು ಒಪ್ಪಂದಕ್ಕೆ ಬರುವಂಥದ್ದು, ಒಂದು ರಾಜಿ ಸೂತ್ರವನ್ನು ಕಂಡುಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನದಲ್ಲಿ ಮನಃಶಾಂತಿ ಬೇಕು ಅಂತ ಹೇಳಿದ್ರೆ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ, ಗುರು ದರ್ಶನ ಮಾಡಿ, ಗುರು ಸೇವೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ವ್ಯವಹಾರಗಳನ್ನು, ಚಟುವಟಿಕೆಗಳನ್ನು ಸಕಾಲಕ್ಕೆ ಮುಕ್ತಾಯ ಮಾಡುವಂಥ ಒಂದು ಯೋಜನೆ ಇದೆ. ಅದು ನಿಮ್ಮ ಟಾರ್ಗೆಟ್ ಅದು. ಹಾಗಾಗಿನೇ ಈ ದಿನ ಯಾವುದೇ ಪ್ರಯತ್ನ ಆದರೂ ಕೂಡ ಆ ಕೆಲಸ ಮುಂದುವರಿಬೇಕು, ಅದು ಪೂರ್ಣ ಆಗಬೇಕು ಅನ್ನುವಂಥದ್ರಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿಪಡಿಸ್ತಾರೆ ಅಂಥವರನ್ನು ಈ ದಿನ ದೂರ ಇಡುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀರಿ. ಇದರಿಂದ ನಿಮಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ದು ಇರುತ್ತೆ. ಇನ್ನು ಈ ದಿನ ಖರೀದಿಯ ಸಂದರ್ಭದಲ್ಲಿ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ನೀವೊಬ್ಬರೇ ಹೋಗಿ ಖರೀದಿ ಮಾಡೋದಕ್ಕಿಂತ ನಿಮ್ಮ ಜೊತೆಯಲ್ಲಿ ಇನ್ನೊಬ್ಬರು ಇರಲಿ, ತಜ್ಞರವರು, ಮಾರ್ಗದರ್ಶಿಯವರು. ಹಾಗಾಗಿ ಅವರ ಜೊತೆಯಲ್ಲಿ ವ್ಯವಹಾರಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ನಿರೀಕ್ಷಿತ ಲಾಭಕ್ಕಿಂತ ನಷ್ಟಗಳೇ ಹೆಚ್ಚಾಗುವಂಥದ್ದು ಇದೆ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಸ್ವಂತ ಬಿಸಿನೆಸ್ಸಲ್ಲಿ ಈ ದಿನ ನೀವು ಹೆಚ್ಚು ಟಾರ್ಗೆಟನ್ನು ಇಟ್ಕೊಳ್ತೀರಿ. ಅದನ್ನು ತಲುಪಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ತೃಪ್ತಿಯನ್ನು ಪಡೆಯುವಂಥ ಒಂದು ಬಯಕೆಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿರುದ್ಯೋಗದ ಪ್ರಯತ್ನಗಳು ನಿಮಗೆ ಅಷ್ಟೊಂದು ಫಲವನ್ನು ತರಲ್ಲ. ನೀವು ಯಾವುದೇ ಪ್ರಯತ್ನ ಮಾಡಿ ಅಲ್ಲಿ ಪೂರ್ಣವಾದ ಫಲ ಅನ್ನುವಂಥದ್ದು ಇರಲ್ಲ, ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ಭಗವಂತ ಏನನ್ನು ಕೊಡ್ತಾನೋ ಅದರಲ್ಲೇ ತೃಪ್ತಿಯಿಂದ ಇರಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ, ಇದರಲ್ಲಿ ಈ ದಿನ ನೀವು ನಂಬಿಕೆಯನ್ನು ಇಟ್ಕೊಳ್ಬೇಕಾಗತ್ತೆ. ಹಾಗೆ
ಕೆಲವೊಂದು ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳು ಉದ್ಭವ ಆಗುವಂಥದ್ದು, ಆಗ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ರಾಜಕೀಯ ಕ್ಷೇತ್ರದಿಂದ ಈ ದಿನ ದೂರ ಇರುವಂಥದ್ದು ಬಹಳ ಸೂಕ್ತ. ಹಾಗಾಗಿ ರಾಜಕಾರಣಿಗಳಾಗಲಿ ರಾಜಕೀಯ ಮಾಡುವಂಥದ್ದಾಗಲಿ ಈ ದಿನ ಸ್ವಲ್ಪ ತಟಸ್ಥಗೊಳಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೆ ಇರೋದರಿಂದ ಈ ದಿನದ ಪರಿಸ್ಥಿತಿ ಸ್ವಲ್ಪ ಕೈ ಮೀರುವಂಥ ಸಾಧ್ಯತೆ ಇದೆ. ಪರಿಸ್ಥಿತಿ ಬಿಗಡಾಯಿಸುತ್ತೆ. ಹಾಗಾಗಿ ನಿಮ್ಮ ಯೋಜನೆಗೆ ಬೇಕಾದಷ್ಟು ಹಣಕಾಸಿನ ನೆರವು ಸಿಕ್ಕಲ್ಲ. ಸಂಪನ್ಮೂಲಗಳು ಸರಿಯಾದ ಸಮಯಕ್ಕೆ ಸಿಕ್ಕದೇ ಇರೋದರಿಂದ ಸ್ವಲ್ಪ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಂತ ಸಂಬಂಧಿಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಈ ಹಣದ ವ್ಯವಹಾರದಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥ ಅವಕಾಶಗಳು ಇದೆ. ಅದನ್ನು ಸ್ವಲ್ಪ ನಿವಾರಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವುದೇ ಹೊಸ ಉದ್ಯಮವನ್ನು ಅಥವಾ ಹೊಸ ಚಟುವಟಿಕೆಯನ್ನು ಆರಂಭ ಮಾಡುವ ಮೊದಲು ನೀವು ಒಂದಲ್ಲ 2 ಸಲ ಆಲೋಚನೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಹೊಸದೊಂದು ಸಮಸ್ಯೆ ಉದ್ಭವ ಆಗುತ್ತೆ. ಇಲ್ಲಿಯವರೆಗೆ ಅಂಥ ಸಮಸ್ಯೆಯನ್ನು ನೋಡಿಲ್ಲ. ಈ ದಿನ ಬಹಳ ವಿಶೇಷವಾದ ರೀತಿಯಲ್ಲಿ ಆ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಅನಿವಾರ್ಯವಾಗಿ ಮಾತಿನ ಚಕಮಕಿ ನಡೆಯುವಂಥದ್ದು ಇದೆ. ಅದರಲ್ಲೂ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಮಾತು ಬೆರೆಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ವಿಶ್ರಾಂತಿಗಾಗಿ ನೀವು ತುಂಬ ಹಂಬಲಿಸ್ತೀರಿ. ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ವಿಶ್ರಾಂತಿ ಬೇಕು ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಆರೋಗ್ಯದ ಕಡೆ ಆಗಲಿ ನಿಮ್ಮ ವಿಶ್ರಾಂತಿಯ ಕಡೆಗಾಗಲಿ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆದ್ರೆ ಮನಸ್ಸಿಗೆ ಸಮಾಧಾನ ಇದೆ. ಆದರೆ ಅಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟರಲ್ಲೇ ನಿಮ್ಮ ವ್ಯವಹಾರಗಳನ್ನು ಮಾತುಕತೆಯನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ವಾಹನ ಪ್ರಯಾಣದಲ್ಲಿ ಹೆಚ್ಚು ಜಾಗರೂಕರಾಗಿ ಇರಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂಥ ದಿನ. ಅದರಲ್ಲೂ ಅನುಕೂಲಕರವಾಗಿರುವಂಥ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ತೃಪ್ತಿದಾಯಕವಾದಂಥ ಫಲಿತಾಂಶ ಬರುತ್ತೆ. ಅಥವಾ ಯಾವುದೇ ರೀತಿಯ ಫಲಿತಾಂಶ ಬಂದರೂ ಅದರಲ್ಲಿ ಒಂದು ಸಮಾಧಾನ ಇದೆ, ಒಂದು ಸಂತೃಪ್ತಿ ಇದೆ ಈ ದಿನ. ಹಾಗೆ ಸಮಾಜದ ಪ್ರಮುಖ ವ್ಯಕ್ತಿಗಳು, ಗಣ್ಯರು, ಇವರಿಂದ ನಿಮಗೆ ಅಪರೂಪದ ಆಹ್ವಾನಗಳು ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಮೌಲ್ಯ ಈ ದಿನ ಹೆಚ್ಚಾಗಿರುತ್ತೆ. ಸಮಾಜದಲ್ಲಿ ನಿಮ್ಮ ಕುಟುಂಬದಲ್ಲಿ ಉತ್ತಮವಾದಂಥ ಸ್ಥಾನಮಾನವನ್ನು ಗಳಿಸ್ಕೊಳ್ಳುವಂಥದ್ದು ಈ ದಿನದಲ್ಲಿರುತ್ತೆ. ಜೊತೆಗೆ ಹಣಕಾಸಿನ ಒಂದು ವಾತಾವರಣ ಕೂಡ ನಿಮಗೆ ಚೆನ್ನಾಗಿರೋದ್ರಿಂದ ಇಲ್ಲಿ ನಿಮ್ಮ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತೆ. ಇನ್ನು ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ನೆರವನ್ನು ಈ ದಿನ ಪಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ ಈ ದಿನ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ದಕ್ಷತೆಯೇನೋ, ನಿಮ್ಮ ಟ್ಯಾಲೆಂಟ್ ಏನೋ, ಹಾಗೆ ನಿಮಗೆ ಆ ಕೆಲಸದಲ್ಲಿ ಇರುವಂಥ ಆಸಕ್ತಿ ಎಷ್ಟಿದೆ ಇಂಥದ್ದನ್ನು ತೋರಿಸಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿನೇ ನಿಮ್ಮ ಮೇಲಧಿಕಾರಿಗಳು ಕೂಡ ನಿಮ್ಮ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸ್ತಾರೆ. ಸಹೋದ್ಯೋಗಿಗಳ ನೆರವು ಕೂಡ ಈ ದಿನ ನಿಮಗೆ ಚೆನ್ನಾಗಿರುತ್ತೆ. ಹಾಗೆ ಈ ವ್ಯವಹಾರಗಳು, ಅದರಲ್ಲೂ ಈ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರು, ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ತುಂಬ ಲಾಭದಾಯಕವಾದಂಥ ಸನ್ನಿವೇಶಗಳು ಇರುತ್ತೆ. ಇಲ್ಲಿ ಲಾಭ ಅಂದರೆ ಹಣದ ಲಾಭ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯ ಲಾಭಗಳು ನಿಮಗೆ ಈ ದಿನ ಸಿಕ್ಕುವಂಥದ್ದು ಇರುತ್ತೆ. ಇನ್ನು ಈ ದಿನ ಜವಾಬ್ದಾರಿಯುತವಾದಂಥ ಒಂದು ಕೆಲಸ ನಿಮ್ಮ ಹೆಗಲಿಗೆ ಬರುವಂಥದ್ದಿದೆ. ಅದನ್ನು ಎಷ್ಟರ ಮಟ್ಟಿಗೆ ನೀವು ನಿಭಾಯಿಸ್ತೀರಿ ಅನ್ನುವಂಥದ್ದರ ಕುತೂಹಲ ಕೆಲವರಿಗೆ ಇದ್ದೇ ಇರುತ್ತೆ. ಹಾಗಾಗಿ ನೀವು ಕೊಟ್ಟ ಮಾತನ್ನು ಈ ದಿನ ಉಳಿಸ್ಕೊಳ್ಬೇಕು. ವಹಿಸಿಕೊಂಡಂಥ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಪೂರೈಸಬೇಕು. ಇದನ್ನು ನೀವು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂತಹ ದಿನ. ಅಂದರೆ ತೃಪ್ತಿ ಅಂದರೆ ಕೆಲಸ ಕಾರ್ಯಗಳಿಂದ ನಿಮಗೆ ತುಂಬ ನೆಮ್ಮದಿ ಇದೆ, ಅದರ ಫಲಿತಾಂಶ ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ. ಹಾಗೆ ಈ ದಿನದ ಆಲೋಚನೆಗಳು ಕೂಡ ತುಂಬ ಧನಾತ್ಮಕವಾಗಿ ಇರುವಂಥದ್ದು. ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಹಳ ಅಪರೂಪಕ್ಕೆ ಬರುವಂಥದ್ದು. ಹಾಗಾಗಿನೇ ಈ ದ್ವೇಷ, ಅಸೂಯೆ ಆಗಲಿ, ಬೇರೆಯವರ ಬಗ್ಗೆ ಹೊಟ್ಟೆ ಕಿಚ್ಚು ಪಡುವಂಥದ್ದಾಗಲಿ ಈ ದಿನ ನಿಮ್ಮಲ್ಲಿ ಕಾಣಿಸಲ್ಲ. ಏಕೆಂದರೆ ನೀವು ಗುರಿಯನ್ನು ತಲುಪಬೇಕಾಗಿರುವಂಥ ದಾರಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವುದನ್ನು ಮಾಡಿದ್ರೆ ನಿಮ್ಮ ಒಂದು ಏಳ್ಗೆ ಸಾಧ್ಯ, ಪ್ರಗತಿ ಸಾಧ್ಯ, ಇದರ ಬಗ್ಗೆ ತುಂಬ ಚೆನ್ನಾಗಿ ಅಧ್ಯಯನವನ್ನು ಮಾಡಿಕೊಂಡಿದ್ದೀರಿ. ಹಾಗಾಗಿ ನಿಮ್ಮನ್ನು ನೀವು ತಿಳ್ಕೊಳ್ಳುವಂಥದ್ದು ಇದೆಯಲ್ಲ, ಇದು ಬಹಳ ದೊಡ್ಡ ಜ್ಞಾನಿಗಳು ಮಾಡುವಂಥ ಕೆಲಸ ಇದು. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ನೀವು ಗೆದ್ದಿದ್ದೀರಿ, ನಿಮ್ಮ ಮನಸ್ಸನ್ನು ನೀವು ಹಿಡಿತದಲ್ಲಿ ಇಟ್ಕೊಂಡಿದ್ದೀರಿ. ಹಾಗಾಗಿನೇ ನಿಮಗೆ ಈ ದಿನ ಅವಕಾಶಗಳು ಬಂದರೂ ಕೂಡ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಈ ಆಯ್ಕೆ ಮಾತ್ರ ಬಹಳ ನಿರ್ಧಾರಿತವಾಗಿ ಇರುತ್ತೆ. ಹಾಗಾಗಿ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ, ಡಿಸಿಷನ್ ಏನಿದೆ, ಅದು ಬಹಳ ಅದ್ಭುತವಾಗಿರುತ್ತೆ. ಈ ಡಿಸಿಷನ್ ಮೇಕಿಂಗ್ ಪವರ್ ಅನ್ನುವಂಥದ್ದು ನಿಮಗೆ ಈ ದಿನ ಹೆಚ್ಚಿನ ಗೌರವ ಸ್ಥಾನಮಾನಗಳನ್ನು ಕೊಡುವಂಥದ್ದು ಇದೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ಒಳ್ಳೆಯ ಫಲವನ್ನು ತರುತ್ತೆ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಲಾಭದಾಯಕವಾಗಿ ಇರುವಂಥದ್ದು. ನೀವು ಯಾವುದೇ ರೀತಿಯ ಪ್ರಯಾಣ ಮಾಡಿ, ಅದು ಉದ್ಯೋಗಕ್ಕೆ ಮಾಡಿ, ವ್ಯಾಪಾರಕ್ಕೆ ಮಾಡಿ, ನಿಮ್ಮ ಸ್ವಂತ ವೈಯಕ್ತಿಕವಾದಂತಹ ಮನರಂಜನೆಗೆ ಮಾಡಿ, ಎಲ್ಲ ಕಡೆ ನಿಮಗೆ ಲಾಭ ಅನ್ನುವಂಥದ್ದು ಇರುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಒಂದು ಒಳ್ಳೆಯ ಸಾಮರಸ್ಯ ಇದೆ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ, ತಿಳುವಳಿಕೆ ಇದೆ ಈ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ಅಥವಾ ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂಥ ಒಂದು ಚಟುವಟಿಕೆಗಳಲ್ಲಿ ಕುಟುಂಬಸ್ಥರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಒಳ್ಳೆಯ ಮಾತಿನಿಂದ ನಿಮ್ಮ ಅಜೆಂಡಾವನ್ನು ಅವರಿಗೆ ತಿಳಿಸ್ಬೋದು, ಅವರ ಮನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಒಂದು ಬಲ ಇರುತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಅಪೇಕ್ಷಿತವಾದಂಥ ಪ್ರಗತಿಯನ್ನು ಸಾಧಿಸ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಅನಾನುಕೂಲಕರವಾಗಿರುವಂಥ ಸನ್ನಿವೇಶ. ಅದರಲ್ಲೂ ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಕಷ್ಟ ಆಗಲಿ, ನಿಮ್ಮ ಒಂದು ಪ್ರಯತ್ನ ಆಗಲಿ, ನಿಮಗೆ ಸಮಾಧಾನ ಇಲ್ಲ. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಕೆಲಸದಲ್ಲೇ ಆಸಕ್ತಿಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳಿಂದ ಇರ್ಬೋದು, ಬಂಧು ಬಾಂಧವರಿಂದ ಇರ್ಬೋದು, ಅಥವಾ ಸ್ತ್ರೀ ವರ್ಗದವರಿಂದ ಇರ್ಬೋದು, ಎಲ್ಲೋ ಒಂದು ಕಡೆ ಮಾತಿನಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತೆ. ಆ ಚುಚ್ಚು ಮಾತು ಈ ದಿನ ನಿಮ್ಮ ಮನಸ್ಸಿನ ಆವರಣವನ್ನು ಹೊಕ್ಕಿರುವಂಥದ್ದು. ಹಾಗಾಗಿನೇ ಈ ದಿನ ಯಾವುದರಲ್ಲೂ ಕೂಡ ಆಸಕ್ತಿ ಕಡಿಮೆ ಇರುವಂಥ ಸಂದರ್ಭಗಳು ಜಾಸ್ತಿ ಇದೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಒಂದು ಬಲಶಾಲಿಯಾದಂಥ ಪ್ರಾಣಿ ಹಳ್ಳಕ್ಕೆ ಬಿದ್ದರೆ ಎಲ್ಲರೂ ಕೂಡ ಅದನ್ನು ನೋಡಿ ಅಪಹಾಸ್ಯ ಮಾಡುವಂಥವರು. ಆ ರೀತಿಯಲ್ಲಿ ಈ ದಿನ ನಿಮ್ಮ ಪರಿಸ್ಥಿತಿ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನದಲ್ಲಿ ನಿಮ್ಮ ಮಾತಿನಲ್ಲಿ ಹಾಗೆ ನಿಮ್ಮ ನಡವಳಿಕೆಯಲ್ಲಿ ಸ್ವಲ್ಪ ನಿಯಂತ್ರಣವನ್ನು ತಂದುಕೊಳ್ಬೇಕಾಗತ್ತೆ. ನಿಮ್ಮ ಮಾತಿನಂತೆ ನಡತೆ ಇರಬೇಕಾಗತ್ತೆ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಆಗಲಿ ಅಥವಾ ಕುಟುಂಬಸ್ಥರ ಯೋಗಕ್ಷೇಮದ ಕಡೆ ಆಗಲಿ ಸ್ವಲ್ಪ ಗಮನ ಹರಿಸುವಂಥದ್ದು ಅಗತ್ಯವಾಗಿದೆ. ಹಾಗೆ ಈ ದಿನ ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ, ಸಾಧನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಬರುವಂಥ ಸಮಸ್ಯೆಗಳೇನಿದೆ ಅದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ಸಮಸ್ಯೆಗಳು ಹೊಸ ರೂಪವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಈ ಸಮಸ್ಯೆಯ ಪರಿಹಾರ ಏನಿದೆ ಅದಕ್ಕೆ ಒಂದು ಹೊಸ ಸ್ಟ್ರಾಟಜಿಯನ್ನು ನೀವು ಕಂಡುಕೊಳ್ಬೇಕು. ಹಾಗಾಗಿ ಒಂದು ಸಮಸ್ಯೆಗೆ ಒಂದೇ ಪರಿಹಾರ ಅಲ್ಲ, ಅದಕ್ಕೆ 4-6 ಪರಿಹಾರಗಳು ಇರುತ್ತೆ, 4-6 ದಾರಿಗಳಿರುತ್ತೆ. ಅದನ್ನು ನೀವು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಚಟುವಟಿಕೆಯಿಂದ ಇರಿ, ಸೋಮಾರಿತನ ಬಿಡಿ. ಹಾಗೆ ನಿಮ್ಮನ್ನು ನೀವು ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ
ಸ್ವಲ್ಪ ಅನಿಶ್ಚಿತ ವಾತಾವರಣ ಇರುತ್ತೆ. ಅಂದರೆ ನಿಶ್ಚಿತವಾಗಿ ಯಾವುದನ್ನು ಕೂಡ ನೀವು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಡೆಫಿನೆಟ್ ಆಗಿ ಇದೇ ಆಗತ್ತೆ, ಇಂಥ ಸಮಯದಲ್ಲಿ ಹೀಗೆ ಆಗತ್ತೆ ಅನ್ನುವಂಥ ವಿಚಾರ ಈ ದಿನ ನಿಮ್ಮ ಮನಸ್ಸಿನಿಂದ ದೂರ ಇರುತ್ತೆ. ಹಾಗಾಗಿ ಈ ದಿನ ನಿರೀಕ್ಷೆ ಮಾಡಿದ್ರೂ ಕೂಡ ತಪ್ಪಾಗುವಂಥದ್ದು, ತಪ್ಪಾದಂತಹ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥದ್ದು ಈ ಸಂದರ್ಭದಲ್ಲಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ತೀರ್ಮಾನ ಏನಿದೆ, ನಿಮ್ಮ ಕುರುಡು ನಂಬಿಕೆ ಏನಿದೆ, ಇದರಿಂದ ಭಾರಿ ನಷ್ಟಕ್ಕೆ ಗುರಿಯಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನೀವು ಮಾಡುವಂತಹ ಕೆಲಸದಲ್ಲಿ ಖರ್ಚುಗಳು ಜಾಸ್ತಿ ಇರುತ್ತೆ. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಖರ್ಚಾಗುತ್ತೆ. ಹಾಗೆ ನೀವು ಅಂದುಕೊಳ್ಳೋದೇ ಒಂದು, ಅದು ಆಗೋದೇ ಇನ್ನೊಂದು ಅನ್ನುವಂಥ ರೀತಿಯಲ್ಲಿ ಶ್ರಮ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳು ತುಂಬ ನಿಧಾನ. ಈ ದಿನ ನಿಮ್ಮ ಸ್ಪೀಡ್ಗೆ ಯಾವುದೇ ಕೆಲಸ ಆಗಲ್ಲ. ಹಾಗಾಗಿನೇ ಈ ದಿನ ತುಂಬ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇನ್ನು ಈ ದಿನ ದೂರದ ಬಂಧುಗಳಿಂದ ಕೂಡ ಕೆಲವೊಂದು ಅನಿರೀಕ್ಷಿತ ಮಾತುಗಳನ್ನು ಕೇಳುವಂಥ ಸಂದರ್ಭ ಇದೆ. ಆ ಮಾತು ನಿಮಗೆ ಇಷ್ಟ ಆಗಲ್ಲ. ಆದರೂ ಕೂಡ ಈ ದಿನ ಒಲ್ಲದ ಮನಸ್ಸಿನಿಂದ ಕೆಲವು ಕೆಲಸಗಳನ್ನು ಮಾಡಬೇಕು, ದಾಕ್ಷಿಣ್ಯಕ್ಕೆ ಬಲಿಯಾಗಬೇಕು. ಹಾಗೆ ಈ ಮಾತುಗಳನ್ನು ಈ ದಿನ ನೀವು ಕೇಳಲೇಬೇಕಾಗತ್ತೆ. ಇಲ್ಲಿ ಕೆರಳುವಂಥ ಒಂದು ಪ್ರಸಂಗ ಬರಬಾರ್ದು, ಜೊತೆಗೆ ಕೋಪ ಮಾಡಿಕೊಳ್ಳುವಂಥದ್ದು ಕೂಡ ಆಗಬಾರ್ದು. ಇನ್ನು ಈ ದಿನ ವೃತ್ತಿಯಲ್ಲಿ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ಸಾಗೋದ್ರಿಂದ ಈ ದಿನ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಮೇಲೇ ನಿಮಗೆ ಅಪನಂಬಿಕೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಈ ದಿನ ಕುಟುಂಬಸ್ಥರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು, ಅದರಲ್ಲೂ ಒಂದು ಕ್ವಾಲಿಟಿ ಟೈಮನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಉದ್ಯೋಗದ ವಿಚಾರದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಯಾವುದೇ ಚರ್ಚೆಗೆ ಹೋಗಬೇಡಿ. ಆದಷ್ಟು ತಟಸ್ಥವಾಗಿರುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ತುಂಬ ಸಮಾಧಾನ ಇದೆ. ಹಾಗೆ ಈ ದಿನ ನಿಮ್ಮ ಮಾತಿಗೆ ಹೆಚ್ಚು ಮೌಲ್ಯ ಇದೆ, ಹೆಚ್ಚು ಬೆಲೆ ಇದೆ. ಅದಕ್ಕಾಗಿಯೇ ಈ ದಿನ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀರಿ. ಹೆಚ್ಚು ಕೆಲಸ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಪ್ರಮುಖ ಕಾರ್ಯಗಳು ಬಹಳ ನಿರಾಯಾಸವಾಗಿ ನಿಮಗೆ ಪೂರ್ಣ ಫಲವನ್ನು ಕೊಡುವಂಥದ್ದಿದೆ. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸಾಕು, ಆ ಕೆಲಸ ತನ್ನಿಂದ ತಾನೇ ಪೂರ್ಣ ಆಗಿಬಿಡುತ್ತೆ ಈ ದಿನದಲ್ಲಿ. ಇನ್ನು ಮನೆ ಕಟ್ತಾ ಇರುವಂಥವ್ರು ಅಥವಾ ಜಮೀನು ಸೈಟು ಇತ್ಯಾದಿಗಳನ್ನು ಖರೀದಿ ಮಾಡುವಂಥವ್ರು, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಇದರಲ್ಲಿ ನಿಮಗೆ ಈ ದಿನ ಒಳ್ಳೆಯ ಲಾಭ ಇದೆ. ಅಂದರೆ ನೀವು ಇಂತಹ ಸ್ಥಿರಾಸ್ತಿ ವಿಚಾರದಲ್ಲಿ ಪ್ರಯತ್ನಗಳನ್ನು ಮುಂದುವರಿಸಿದ್ರೆ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಮುಂದೆ ನಿಮಗೆ ಅದು ಅನುಕೂಲವನ್ನು ತರುತ್ತೆ. ಇನ್ನು ವ್ಯವಹಾರದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಸಾಧನೆ ಮಾಡ್ತೀರಿ. ಇಲ್ಲಿ ಸಾಧನೆ ಅಂತ ಹೇಳಿದ್ರೆ ನೀವೇ ಅಂಥ ಸ್ಪರ್ಧೆಯಲ್ಲಿ ಇಳಿದು ಅದನ್ನು ಧೈರ್ಯದಿಂದ ಎದುರಿಸುವಂಥ ಒಂದು ಸನ್ನಿವೇಶ. ಅಷ್ಟರ ಮಟ್ಟಿಗೆ ನಿಮ್ಮ ಆತ್ಮವಿಶ್ವಾಸ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಧಾನ ಆದರೂ ಕೂಡ ಕೆಲವೊಂದು ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಇಚ್ಛಾಶಕ್ತಿ ಇದೆ, ವಿಲ್ ಪವರ್ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ನಿಮಗೆ ತುಂಬ ಲಾಭದಾಯಕವಾದಂಥ ದಿನ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಬೆಳವಣಿಗೆಯ ಬಗ್ಗೆ ನಿಮಗಿರುವಂಥ ಕಾಳಜಿ ಎಷ್ಟಿದೆ, ಅದಕ್ಕೆ ಬೇಕಾಗಿರುವಂಥ ಒಂದು ಕೌಶಲ್ಯ ಎಷ್ಟಿದೆ, ನಿಮ್ಮ ಟ್ಯಾಲೆಂಟ್ ಎಷ್ಟಿದೆ, ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಒಂದು ಈ ದಿನ ಸಿಕ್ಕತ್ತೆ. ಅಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ನಿಮ್ಮ ಶ್ರಮಕ್ಕೆ ಅಲ್ಪ ಪ್ರತಿಫಲ ಸಿಕ್ಕುವಂಥದ್ದು. ಹಾಗಾಗಿ ಶ್ರಮ ಜಾಸ್ತಿ, ಫಲ ಕಡಿಮೆ ಅನ್ನುವಂಥ ಸಂದರ್ಭ ಇದೆ. ಹಾಗೆ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಏನೋ ಇದೆ, ಆದರೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅಷ್ಟೊಂದು ಪ್ರಾಯೋಗಿಕವಾಗಿರಲ್ಲ, ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿ ಮತ್ತೊಮ್ಮೆ ಆಲೋಚನೆ ಮಾಡಿ, ತಜ್ಞರನ್ನು ಸಂಪರ್ಕ ಮಾಡಿ ನಿಮ್ಮ ನಿರ್ಧಾರಗಳನ್ನು ಪ್ರಕಟಿಸಬೇಕಾಗತ್ತೆ. ಹಾಗೆ ಈ ದಿನ ಅಗತ್ಯಕ್ಕೆ ತಕ್ಕಷ್ಟು ಕೈಯಲ್ಲಿ ಹಣ ಇರಲ್ಲ, ಆದರೆ
ಯೋಜನೆಗಳು ಮಾತ್ರ ಭಾರಿ ಗಾತ್ರದಲ್ಲೇ ಇರುತ್ತೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಹಾಗಾಗಿ ನಿಮ್ಮ ಆದಾಯಕ್ಕೆ ತಕ್ಕಂತೆ ನೀವು ನಿಮ್ಮ ಆಲೋಚನೆಗಳನ್ನು ಹಾಗೆ ನಿಮ್ಮ ಒಂದು ಆಯವ್ಯಯವನ್ನು ಇಟ್ಟುಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಮಾತುಗಳು ನಿಮಗೆ ಸ್ವಲ್ಪ ಭಾವನಾತ್ಮಕವಾಗಿ ನೋವನ್ನುಂಟು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಇರುವಂಥ ಈ ಅನಿಶ್ಚಿತ ವಾತಾವರಣ ಏನಿದೆ ಅದು ನಿಮ್ಮ ಚಿಂತೆಗೂ ಕೂಡ ಕಾರಣವಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ಯಾವ ಕಾರಣಕ್ಕೆ ನಿಮಗೆ ದುಃಖ ಆಗಿದೆ, ಚಿಂತೆ ಆಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಿಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗೆ ಈ ದಿನದ ವಾತಾವರಣ ಕೂಡ ಸ್ವಲ್ಪ ಒತ್ತಡದಿಂದ ಕೂಡಿರುವಂಥದ್ದು. ಹಾಗಾಗಿ ಹೆಚ್ಚು ಕೆಲಸಗಳು, ಹೆಚ್ಚು ಜವಾಬ್ದಾರಿಗಳನ್ನು ನೀವು ನಿರ್ವಹಣೆ ಮಾಡೋದಕ್ಕಿಂತ ನೀವು ವಿಶೇಷವಾಗಿ ಕೆಲಸಗಳನ್ನು ಹಂಚಿ ಅದರ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಹೆಚ್ಚಿನ ಜವಾಬ್ದಾರಿಯ ಕೆಲಸ ಎದುರಾದಾಗ ಅದನ್ನು ಯಾರೊಂದಿಗೆ ಮಾಡಿದ್ರೆ ಸೂಕ್ತವಾಗಿರುತ್ತೆ ಅನ್ನುವಂಥ ನಿರ್ಧಾರಗಳನ್ನು ಕೂಡ ಕೈಗೊಳ್ಳಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಆತ್ಮೀಯತೆಯ ಕಾಲಕ್ಷೇಪ ಏನಿದೆ ಅದರ ಅಗತ್ಯತೆ ಇದೆ. ಹಾಗಾಗಿ ಕುಟುಂಬಸ್ಥರ ಜೊತೆಯಲ್ಲಿ ಈ ದಿನ ಹೆಚ್ಚಿನ ಸಮಯವನ್ನು ಕಳೆಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭದ ದಿನ. ಎಲ್ಲ ದೃಷ್ಟಿಯಿಂದಲೂ ಕೂಡ ನಿಮಗೆ ಲಾಭ ಇದೆ, ಮನಸ್ಸಿಗೆ ಶಾಂತಿ ಇದೆ, ಸಮಾಧಾನ ಇದೆ. ಅದರಲ್ಲೂ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ಈ ದಿನ ನಿಮ್ಮನ್ನು ಮಾರ್ಗದರ್ಶಕರಾಗಿ ಮುನ್ನಡೆಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಮಾಡಿರುವಂಥ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ ಆಗ್ಬೋದು, ಅಥವಾ ತಪ್ಪಿಗೆ ಕಾರಣಗಳನ್ನು ಕಂಡುಹಿಡ್ಕೊಳ್ಳುವಂಥದ್ದಾಗ್ಬೋದು, ಅಥವಾ ಮುಂದೆ ಅದರಲ್ಲಿ ನೀವು ಯಾವ ರೀತಿಯ ಸಕ್ಸಸ್ಸನ್ನು ಕಾಣಬೇಕು ಅನ್ನೋಂಥದ್ರ ಬಗ್ಗೆ ನಿಮ್ಮನ್ನು ನೀವು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥದ್ದು ಇರ್ಬೋದು. ಇದೆಲ್ಲದಕ್ಕೂ ಕೂಡ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಹೊಸ ಜ್ಞಾನ ಸಂಪಾದನೆ ಆಗುತ್ತೆ, ಹೊಸದಾಗಿ ಒಂದು ಬೆಳವಣಿಗೆ ಆಗುವಂಥದ್ದು, ಗುರುಗಳ ಮಾರ್ಗದರ್ಶನ, ಗುರುಸ್ತೋತ್ರವನ್ನು ಹೇಳೋದ್ರಿಂದ ಈ ದಿನ ಹೆಚ್ಚಿನ ಬಲವನ್ನು ಕೂಡ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮನ್ನು ಯಾರು ಹಗುರವಾಗಿ ನೋಡ್ತಾರೆ ಅಂಥವರಿಂದ ಸ್ವಲ್ಪ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಾಧು ಸ್ವಭಾವ ಏನಿದೆ ಅದನ್ನೇ ಅವರು ದೌರ್ಬಲ್ಯ ಅಂತ ಹೇಳಿ ಪರಿಗಣಿಸ್ಬೋದು. ಜಾಗ್ರತೆ. ಇನ್ನು ಈ ದಿನದಲ್ಲಿ ಆದಾಯ ಉತ್ತಮವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಎಷ್ಟೇ ಕೆಲಸಗಳ ಒತ್ತಡ ಇದ್ದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ನಿಮ್ಮ ಮಾತು ಚೆನ್ನಾಗಿದೆ, ಕಮ್ಯುನಿಕೇಷನ್ ಬಹಳ ಅದ್ಭುತ. ಹಾಗಾಗಿನೇ ನಿಮ್ಮ ಮಾತಿನಿಂದಲೇ ಕೆಲವರನ್ನು ಮೆಸ್ಮರೈಸ್ ಮಾಡ್ತೀರಿ, ಮಾತಿನಿಂದಲೇ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಗುರಿ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಸರ್ವ ರೀತಿಯ ಪ್ರಯತ್ನಗಳು ಕೂಡ ನಿಮ್ಮಿಂದ ಆಗುತ್ತೆ. ಒಟ್ಟಾರೆ ಒಳ್ಳೆಯ ಫಲಿತಾಂಶ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಅಮೂಲ್ಯವಾದಂತಹ ಒಂದು ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ವಿಚಾರ, ಅದರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿ ನಿಮಗೆ ಸಿಕ್ಕತ್ತೆ. ಹಾಗೆ ಮನೆಯ ವಾತಾವರಣ ಕೂಡ ತುಂಬ ಸಂತೋಷದಿಂದಲೇ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಮನೆ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಈ ದಿನ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ಹಾಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಕೂಡ ನಿಮಗೆ ಒತ್ತಡದ ವಾತಾವರಣ ಉಂಟಾಗುವಂಥ ಸಂಭವ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಯಶಸ್ಸಿನಿಂದ ಕೆಲವರು ಹೊಟ್ಟೆ ಉರಿ ಪಡುವಂಥವರು, ಕೆಲವರು ನಿಮ್ಮ ವಿರುದ್ಧವೇ ಅಪಪ್ರಚಾರ ಮಾಡುವಂಥ ಒಂದು ಪ್ರಯತ್ನ, ಇದೆಲ್ಲವೂ ಕೂಡ ಈ ದಿನ ನಡೀತಾ ಇರುವಂಥದ್ದಿರುತ್ತೆ. ಹಾಗೆ ಈ ದಿನ ನಿಮ್ಮ ಹೇಳಿಕೆಗಾಗಲಿ ನಿಮ್ಮ ಅಭಿಪ್ರಾಯಕ್ಕಾಗಲಿ ಉತ್ತಮವಾದಂಥ ಒಂದು ಫಲ ಇಲ್ಲ. ಹಾಗಾಗಿ
ಯಾರಿಗೆ ಅಗತ್ಯ ಇದೆ ಅಂಥವರು ಕೇಳಿದರೆ ಮಾತ್ರ ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥದ್ದನ್ನು ಮಾಡಿ. ಈ ದಿನ ಯಾರಿಗೂ ಕೂಡ ಉಚಿತವಾಗಿ ಉಪದೇಶ ಕೊಡುವಂಥದ್ದನ್ನು ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಹೇಳಿಕೆಗೆ ಉತ್ತಮ ಫಲ ಅನ್ನುವಂಥದ್ದು ಸಿಕ್ಕಲ್ಲ, ಈ ಕಾರಣಕ್ಕಾಗಿಯೇ. ಹಾಗೆ ಈ ದಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತಹ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ, ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನದಲ್ಲಿ ನಿಮಗೆ ಸದ್ಯದ ಪರಿಸ್ಥಿತಿಯ ಅರಿವು ಇರಬೇಕು. ಅಂದರೆ ಏನಾಗ್ತಾ ಇದೆ, ಆಗು ಹೋಗುಗಳ ಬಗ್ಗೆ ಆಗಲಿ ಅಥವಾ ಈ ಕುಟುಂಬದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಆಗಲಿ ನಿಮಗೆ ಸಂಪೂರ್ಣವಾದಂತಹ ಅರಿವಿರಬೇಕು. ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅದಕ್ಕಾಗಿಯೇ ನಿಮ್ಮ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಈ ದಿನ ಇಂತಹ ಕೆಲಸಗಳು ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಕಠಿಣ ಪರಿಶ್ರಮದ ಅಗತ್ಯ ಬರಬಹುದು. ಅಂದರೆ ಕಷ್ಟಪಟ್ಟು ದುಡಿಲೇಬೇಕು ಅನ್ನುವಂಥ ಒಂದು ಸನ್ನಿವೇಶ ಬರಬಹುದು. ಹಾಗೆ ಈ ದಿನ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿಯೇ ಈ ದಿನ ನಿಮ್ಮ ಒಂದು ನಂಬಿಕೆಗೆ ವಿರುದ್ಧವಾದಂತಹ ಕೆಲಸಗಳು ಆಗುತ್ತೆ. ನಿಮ್ಮ ಇಚ್ಛೆಗೆ ವಿರುದ್ಧವಾದಂತಹ ಕೆಲಸಗಳು ಕೂಡ ಆಗುವಂಥ ಸಾಧ್ಯತೆ ಇದೆ. ಆದರೆ ಒಂದು ಇತಿಮಿತಿ ಒಳಗೆ, ಚೌಕಟ್ಟಿನ ಒಳಗೆ ಇಂಥ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನೆಮ್ಮದಿಯ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿಯನ್ನು ಕಾಣುವಂತಹ ದಿನ. ಹಾಗೆ ನಿಮ್ಮ ಪ್ರಯತ್ನಗಳ್ಯಾವುದೂ ಕೂಡ ಈ ದಿನ ವಿಫಲ ಆಗಲ್ಲ. ಏನೋ ಒಂದು ಫಲವನ್ನು ಕೊಟ್ಟೇ ಕೊಡುತ್ತೆ. ಯಾವುದೇ ಒಂದು ಫಲಿತಾಂಶ ಬಂದರೂ ಕೂಡ ಅದು ನಿಮಗೆ ಅನುಕೂಲವನ್ನೇ ತರುತ್ತೆ. ಆದದ್ದೆಲ್ಲ ಆಗಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಈ ದಿನ ಕೆಲಸಗಳನ್ನು ಮುಂದುವರಿಸ್ತಾ ಇರ್ತೀರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹೊಸ ಸಾಲದ ಪ್ರಯತ್ನಗಳು ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದು ಒಳ್ಳೆಯ ಸೂಚನೆ ಸಿಕ್ಕುವಂಥದ್ದು ಇದೆ, ಪ್ರಗತಿಯ ಸೂಚನೆ ಅದು. ಇನ್ನು ವ್ಯವಹಾರಗಳು ಸ್ವಲ್ಪ ನಿಧಾನ ಆದರೂ ಕೂಡ ನಿಮಗೆ ಶಾಶ್ವತವಾದಂತಹ ಫಲಿತಾಂಶವನ್ನು ತರುತ್ತೆ. ಹಾಗೆ ಆರೋಗ್ಯದಲ್ಲಿ ಈ ದಿನ ಸ್ವಲ್ಪ ಚೇತರಿಕೆ ಇದೆ. ಅದರಲ್ಲೂ ಮಾನಸಿಕವಾದ ಆರೋಗ್ಯ ಏನಿದೆ ಅದು ಬಹಳಷ್ಟು ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮಗೆ ಬೇಕೇ ಬೇಕು. ಏಕೆಂದರೆ ಈ ದಿನ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಸ್ವಲ್ಪ ಮಟ್ಟಿನ ಪ್ರಯಾಣ ಕೂಡ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮ್ಮ ಅಭಿಪ್ರಾಯವೇ ಅಂತಿಮವಾಗುವಂಥದ್ದು ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿಯೂ ಕೂಡ ಈ ದಿನ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ. ಒಳ್ಳೆಯ ನಿರ್ಧಾರಗಳು ಬರುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಪರಿಸ್ಥಿತಿ ಬಿಗಡಾಯಿಸ್ಬೋದು. ಅದರಲ್ಲೂ ಸ್ತ್ರೀ ವರ್ಗದವರಿಂದ ಈ ದಿನ ಒತ್ತಡಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಈ ವಿಚಾರಗಳನ್ನು. ಇನ್ನು ನಿಮ್ಮ ಸ್ವಂತ ಸಂಬಂಧಿಗಳ ಮಧ್ಯೆ ಎಲ್ಲ ಒಂದು ಕಡೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪಗಳಾಗುವಂಥದ್ದು ಇರುತ್ತೆ. ಅಲ್ಲಿ ಅಹಂ ಅನ್ನುವಂಥದ್ದು ಕೂಡ ಬರ್ಬೋದು, ನಾನಾ ನೀನಾ ಅನ್ನುವಂಥ ಪ್ರಶ್ನೆ ಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ಮ್ಯಾನೇಜ್ ಮಾಡಿ. ಯಾವುದೇ ಭಿನ್ನಾಭಿಪ್ರಾಯಗಳು ಬಹಳ ದೊಡ್ಡದಾಗಬಾರ್ದು. ಆದಷ್ಟು ಸಣ್ಣ ಮಟ್ಟದಲ್ಲೇ ಇರುವಂತಹ ಸಂದರ್ಭದಲ್ಲಿ ಅದನ್ನು ಹೊಂದಾಣಿಕೆಯ ಮೂಲಕ ಒಂದು ರೀತಿಯಲ್ಲಿ ಪ್ಯಾಚಪ್ ಮಾಡಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.